ಹಾಯ್ ಎಲ್ರಿಗೂ, ನಾನು ರಮ್ಯಾ. ಇದು ಮಂಗಳವಾರದ ಮಿನಿ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ಈ ಮಿನಿ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೊಟೀನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ ಆದ್ದರಿಂದ ಮನೆಯಲ್ಲಿ ಪೂಜೆ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಬೆಳಗ್ಗೆನೇ ಸ್ವಲ್ಪ ಬೇಗನೆ ಎದ್ದಿದ್ದಾಯಿತು ಇವತ್ತು. ಎದ್ದು ದೇವರ ಪೂಜೆ ಎಲ್ಲ ಮಾಡಿಕೊಂಡು ಹಂಗೇ ಇವತ್ತು ಸಿಂಪಲ್ ಬ್ರೇಕ್ಫಾಸ್ಟೇ ಮಾಡ್ಕೊತಾ ಇದ್ದೀನಿ. ಅದೇನೆಂದರೆ ಅಲಸಂದೆ ಕಾಳನ್ನ ಹುಳಿ ಸಾರು ಹಾಗೆ ಶಾವಿಗೆಯ ಇಡ್ಲಿ ಮಾಡ್ಕೊತಾ ಇದ್ದೀನಿ. ಅಲಸಂದೆ ಕಾಳನ್ನ ಹುಳಿ ಸಾರು ಹುಳಿ ಸಾರಿಗೆ ಏನೆಲ್ಲ ಸಿಂಪಲ್ ಮಸಾಲಾನೇ ತೆಂಗಿನಕಾಯಿ, ಆನಿಯನ್ನು, ಟೊಮೆಟೊ, ಹುಣಸೆಹಣ್ಣು, ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಕೊರಿಯಂಡರು, ಅರಿಶಿನದ ಪುಡಿ ಇದೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ನಾನು ಅಲಸಂದೆ ಕಾಳನ್ನ ನೈಟೇ ನೆನೆಸಿಟ್ಬಿಟ್ಟಿದ್ದೆ. ಇವಾಗ ಅದಕ್ಕೆ ಅಂತ ಸಾರು ಮಾಡ್ಕೊತಾ ಇದ್ದೀನಿ. ಇವಾಗ ಶಾವಿಗೆ ಇಡ್ಲಿಗಂತ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಮತ್ತು ಅಕ್ಕಿ ಶಾವಿಗೆ ಸ್ವಲ್ಪ ತೊಗೊಂಡಿದ್ದೀನಿ, 1/2 ಕಪ್ ಅಂತ. ಹಾಗೆ 1 ಕಪ್ಪು ಇಡ್ಲಿ ರವೆ ತೊಗೊಂಡ್ಬಿಟ್ಟು ಒಂದು 3 ಕಪ್ಪು ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನು ಇದಕ್ಕೆ ಯಾವ ಥರನೂ ಸೋಡಾ ಅಥವಾ ಏನೋ ಯಾವುದನ್ನು ಯೂಸ್ ಮಾಡ್ತಿಲ್ಲ. ನ್ಯಾಚುರಲಾಗೇ ಮಾಡ್ಕೊತಾ ಇದ್ದೀನಿ. ಇದು ಒಂದು 1/2 ಅವರ್ ನೆನೆದ್ರೆ ಸಾಕು, ನಮಗೆ ಪರ್ಫೆಕ್ಟಾಗಿ ಹಾಗೆ ಸಾಫ್ಟಾಗಿರೋ ಇಡ್ಲಿ ಬರುತ್ತೆ. ಹಾಗೆಯೇ ನಾನು ಆಯಿಲ್ನೆಲ್ಲ ರಿಫಿಲ್ ಮಾಡ್ಕೊತಾ ಇದ್ದೀನಿ, ಖಾಲಿಯಾಗಿದೆ ಅಂದ್ಬಿಟ್ಟು. ಇಡ್ಲಿ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟಾಯಿತು, ನೀರು ಇದ್ಬಿಟ್ಟು ಅದು ಬಾಯ್ಲಿಂಗ್ ಸ್ಟೇಜ್ ಬರುವಾಗ ನನಗೆ ಬೇರೇನೂ ಕೆಲಸ ಇರೋಲ್ಲ. ಆ ಟೈಮಲ್ಲಿ ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕ ಕೆಲಸನ ಮಾಡ್ಕೊಂಬಿಡ್ತೀನಿ. ಅವಾಗ ನನಗೆ ಸ್ವಲ್ಪ ಈಸಿ ಅಂತಲೂ ಅನಿಸುತ್ತೆ. ಹಾಗೆ ಈ ಥರ ಇನ್ಸ್ಟೆಂಟ್ ಇಡ್ಲಿಗಳು ಸ್ಕೂಲ್ ಬೇರೆ ಓಪನ್ ಆಗುತ್ತಲ್ವ, ಆವಾಗ ಮಾರ್ನಿಂಗಲ್ಲಿ ನಮಗೆ ತುಂಬ ಹರಿಬರಿ ಇರಲ್ಲ. ಈ ಥರ ಯಾವುದಾದ್ರೂ ಒಂದು ಮಾಡ್ಕೊಂಡಾಗ ಒಂದು ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ಅದಕ್ಕೆ ಅಂತ ನಾನು ಇವಾಗಲಿಂದನೇ ಒಂದಾಗಿ ಟ್ರೈ ಮಾಡ್ತಾಯಿದ್ದೀನಿ. ನಿಮಗೂ ಏನಾದರೂ ಈ ರೆಸಿಪೀಸ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ಬೇಕಾದರೆ ಶೇರ್ ಮಾಡ್ತೀನಿ. ಹಾಗೆಯೇ ನಿಮ್ಮ ಮನೇಲಿ ಏನು ಬ್ರೇಕ್ಫಾಸ್ಟ್ ಇವತ್ತು ಅಂತ ಶೇರ್ ಮಾಡಿ. ನಿಮಗೆ ಈ ಮಿನಿ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೇ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.